ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಸಮರ ತೀವ್ರ ಸ್ವರೂಪಕ್ಕೆ ತಿರುಗುವಂತ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಬಜೆಟ್ ಪೂರ್ವಭಾವಿ ಸಭೆ ನಡೆಸ್ತಾ ಇರುವಂತ ಸಿದ್ದರಾಮಯ್ಯನವರು ನಾಳೆ ಡಿಕೆ ಶಿವಕುಮಾರ್ ವಹಿಸಿಕೊಂಡಿರುವಂತ ಇಲಾಖೆಗಳ ಸಭೆಯನ್ನ ಕರೆದಿದ್ದಾರೆ. ಆದರೆ ಈ ಸಭೆಗೂ ಹಾಜರಾಗದೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರೋದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇರೋ ಸಂಗತಿ. ಕೈ ಮನೆ ಅಧಿಕಾರ ಹಸ್ತಾಂತರ ಸಮರ ಹಾಗಾದ್ರೆ ಹೇಗೆ ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬಜೆಟ್ ಮಂಡನೆಗೆ ಸಜ್ಜಾದ ಸಿದ್ದು ಡಿಸಿಎಂ ಡಿಕೆಗೆ ಅಸಮಾಧಾನ. ಬಜೆಟ್ ನಾನು ಅನೌನ್ಸ್ ಮಾಡ್ತೀನಿ ನಿಮ್ಗೆ ಯಾವತ್ತು ಅಂತ. ಸಿಎಂ ಕರೆದ ನಾಳಿನ ಬಜೆಟ್ ಸಭೆಗೆ ಡಿಕೆ ಗೈರು, ದೆಹಲಿಯತ್ತ ಬಂಡೆ ಹೆಜ್ಜೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಕಷ್ಟ ದುಃಖ ದುಮ್ಮಾನ ಎಲ್ಲ ಚರ್ಚೆ ಮಾಡ್ತೀನಿ, ಏನಿದ ಬಂಡೆ ಬಾಣ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಡಿಕೆಗೆ 90 ಶಾಸಕರ ಬಲ ಎಂದ ಇಕ್ಬಾಲ್, ಸಮರ್ಥರ ದಾಳ ಉರುಳಿಸಿದ ಸತೀಶ್. 80ರಿಂದ 90 ಜನ ಶಾಸಕರು ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಯಾರು ಸಮರ್ಥಿರ್ತಾರ, ಯಾರು ಮುಂದೊಯ್ತಾರ ಪಾರ್ಟಿ ಅಂತ ಆಯ್ಕೆ ಮಾಡ್ತಾರ. ನಿಜ, ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಹಸ್ತಾಂತರದ ಗೊಂದಲ ಮತ್ತಷ್ಟು ಉಲ್ಬಣಿಸಿದೆ. ಡಿಸಿಎಂ ಡಿಕೆ ನಾಳೆ ಸಿಎಂ ಸಿದ್ದರಾಮಯ್ಯ ಕರೆದ ಬಜೆಟ್ ಪೂರ್ವಭಾವಿ ಸಭೆಗೆ ಹಾಜರಾಗದೆ ಅಸ್ಸಾಂ ಚುನಾವಣೆ ಸಂಬಂಧ ಪ್ರಿಯಾಂಕಾ ಗಾಂಧಿ ಕರೆದ ಸಭೆಯಲ್ಲಿ ಭಾಗಿಯಾಗಲು ದೆಹಲಿಗೆ ತೆರಳುತ್ತಿದ್ದಾರೆ. ಉಪಮುಖ್ಯಮಂತ್ರಿಯೂ ಆಗಿರುವ ಡಿಕೆಗೆ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಹೊಣೆಯೂ ಇದೆ. ನಾಳೆ ಈ ಎರಡು ಇಲಾಖೆಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ನಿಗದಿ ಮಾಡಿದ್ದಾರೆ. ಆದರೆ ಸಿಎಂ ಕರೆದ ಈ ಬಜೆಟ್ ಪೂರ್ವಭಾವಿ ಸಭೆಗೆ ಗೈರಾಗುವ ಮೂಲಕ ಡಿಕೆಶಿ ಸವಾಲ್ ಹಾಕಿದ್ರ ಅಥವಾ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋದಕ್ಕೆ ಡಿಕೆ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲೇ ನಡೆಯುತ್ತಿದೆ. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ, ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳೋಕ್ಕಲ್ಲ ಆಗಲ್ಲ ನಿಮಗೆ. ಎಲ್ಲ ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನಾನು ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ ಸಿ ಎಂ ಒಂದು ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ಅದನ್ನು ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು? ನಿಮ್ಮ ಬೈಕ್ ಹೇಳಿ ಫಸ್ಟ್. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಅವರೇನೇನು ಹೇಳಿದಾರಲ್ಲ, ಮೇಕೆದಾಟು ಜಯ ಆಗಿದೆ. ಇವತ್ತು ನಮ್ಮ ಆಫೀಸರ್ಸ್ ಎಲ್ಲ ಬ್ರೀಫ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟು. ಕೇಳಿದ್ರಲ್ಲ, ಸಿಎಂ ಅನುಮತಿ ತೆಗೆದುಕೊಂಡೇ ದೆಹಲಿಗೆ ಹೋಗ್ತೀನಿ ಅಂದಿರೋ ಡಿಕೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾದಾಗ ದುಃಖ ಕಷ್ಟ ಎಲ್ಲವನ್ನೂ ಹೇಳಿಕೊಳ್ತೀನಿ ಎಂದಿದ್ದಾರೆ. ಆತ ಸಿದ್ದರಾಮಯ್ಯ ಕೂಡ ಬಜೆಟ್ಗೆ 1 ತಿಂಗಳ ಮುಂಚೆಯೇ ಪೂರ್ವಭಾವಿ ಸಭೆ ಕರೆಯುವ ಮೂಲಕ ಪೊಲಿಟಿಕಲ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈ ಬಾರಿ ಬಜೆಟ್ ನಾನೇ ಮಂಡಿಸ್ತೀನಿ, ಬಜೆಟ್ ಆಗೋವರೆಗೂ ನಾನೇ ಸಿಎಂ ಅನ್ನೋ ಸಂದೇಶ ಪಾಸ್ ಮಾಡ್ತಿದ್ದಾರೆ. ಬಜೆಟ್ ನಾನೇ ಅನೌನ್ಸ್ ಮಾಡ್ತೀನಿ ನಿಮಗೆ ಯಾವತ್ತು ಅಂತ. ಪ್ರಿಪೇರ್ಷನ್ ನಡೀತಾ ಇದೆ, ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀನಿ. ನಾಳೆ ನಾಳಿದ್ರಲ್ಲಿ ಅನೌನ್ಸ್ ಮಾಡ್ತೀವಿ. ಇದೆಲ್ಲದರ ಮಧ್ಯೆ ಡಿಕೆ ಆಪ್ತರು ಸುಮ್ಮನೆ ಕುಳಿತಿಲ್ಲ. ಇದೀಗ ನೇರವಾಗಿಯೇ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಒಂದು ಅವಕಾಶ ಇಂಥ ಸಂದರ್ಭದಲ್ಲಿ ನೀವು 7.5 ವರ್ಷ, ಮೊದಲೊಂದು 5 ವರ್ಷ ತಾವಿದ್ದೀರಿ, ಈಗೊಂದು 2 ವರ್ಷ ರಾಜಭಾರ ಮಾಡಿದ್ದೀರಿ, ಒಳ್ಳೆ ಹೆಸರು ತಂದಿದ್ದೀರಿ. ಅದರಲ್ಲಿ 2 ಮಾತಿಲ್ಲ. ಆ ಗೌರವಕ್ಕೆ ತಕ್ಕಾಗೆ ನಾವು ಕೂಡ ಈ ಒಬ್ಬ ನಾಯಕನಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಸಮಾನವಾದಂಥ ನೀವೇ ಹೇಳ್ತೀರಿ ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ.
ಇನ್ನು ಡಿಕೆ ಪರ 80ರಿಂದ 90 ಶಾಸಕರಿದ್ದಾರೆ ಅನ್ನೋ ಶಾಸಕ ಇಕ್ಬಾಲ್ ಮಾತಿಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಸತೀಶ್ ಜಾರಕಿಹೊಳಿ, ಇಲ್ಲಿ 80 ಒಬ್ರಿಬ್ರು ಪ್ರಶ್ನೆ ಬರೋಲ್ಲ, ಯಾರು ಸಮರ್ಥರು ಅವರಿಗೆ ಸಿಗುತ್ತೆ, ಆದ್ರೆ ಆ ಸಮಯ ಇನ್ನೂ ಬಂದಿಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲೂ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ನೋಡಿ, ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಒಬ್ಬರೇ ಅವರು ಆಗಿದ್ದು ಉದಾಹರಣೆ ನಮ್ಮ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ, ಯಾರು ಸಮರ್ಥರಿರ್ತಾರೆ, ಯಾರು ಮುಂದೊಯ್ತಾರೆ ಪಾರ್ಟಿ ಅಂತರನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಇನ್ನೂ ಬಂದಿಲ್ಲ. ಇನ್ನು 5 ವರ್ಷ ನಮ್ಮ ತಂದೆಯೇ ಸಿಎಂ ಅನ್ನೋ ಮಾತಿಗೆ ಹೈಕಮಾಂಡ್ ಕ್ಲಿಯರ್ ಮೆಸೇಜ್ ಪಾಸ್ ಮಾಡಿದೆ ಅನ್ನೋ ಯತೀಂದ್ರ ಮಾತಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ಬೇಸರ ಹೊರಹಾಕಿದ್ದಾರೆ. ಹೇಳಿಕೆ ಕೊಟ್ಟವರ ಮೇಲೆ ಕ್ರಮ ಆಗಲಿ, ವರಿಷ್ಠರು ಮೊದಲು ಬಾಯಿ ಮುಚ್ಚಿಸೋ ಕೆಲಸ ಮಾಡಿ ಅಂತ ಆಗ್ರಹಿಸಿದ್ದಾರೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಅದು ತೀರ್ಮಾನ ಆಗೋ ಸಂದರ್ಭದಲ್ಲಿ ಹೈಕಮಾಂಡಲ್ಲಿ ತೀರ್ಮಾನ ಆಗೇ ಆಗ್ತದೆ. ಯತೀಂದ್ರ ಅವ್ರು ಹೇಳಿದ್ರೆ ತೀರ್ಮಾನ ಆಗಲ್ಲ, ಇನ್ನೊಬ್ರು ಹೇಳಿದ್ರೆ ಅದು ನಿಲ್ಸಕ್ಕಾಗಲ್ಲ. ಇತ್ತೀಚಿನ ದಿವಸದಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು. ಮೊದಲು ಯಾರು ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಶೀಘ್ರದಲ್ಲೇ ಒಂದು ಇದಕ್ಕೆ ಇತ್ಯರ್ಥ ಆಡಬೇಕು. ಈಗ ಆಗ್ತದೆ ಅಂದರೆ ಆಗ್ತದೆ, ಆಗಲ್ಲ ಅಂದರೆ ಆಗಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತೇಳಿ ಎಲ್ಲರ ಬಾಯಿ ಮುಚ್ಚತಕ್ಕಂಥ ಕೆಲಸ ಹೈಕಮಾಂಡ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಕಾಂಗ್ರೆಸ್ ಕುರ್ಚಿ ಕಾಳಗ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಕೈ ನಾಯಕರ ಕಾಲೆಳೆದ ಅಶೋಕ್, ಅವರ ಪಕ್ಷದಲ್ಲಿ ಶಾಸಕರು ಜ್ಯೋತಿಷ್ಯ ಹೇಳ್ತಾರೆ, ಡಿಕೆ ಕೂಡ ಸಿಎಂ ಎದುರು ಘೋಷಣೆ ಕೂಗಿಸ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಇಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಏನಿದೆ ಭಾಳ ವೀಕ್ ಆಗೋಗಿದೆ. ಅವ್ರಿಗೆ ಶಕ್ತಿ ಇಲ್ಲ. ಇಷ್ಟೆಲ್ಲ ಗೊಂದಲದ ಗೂಡಾಗ್ಬಿಟ್ಟಿದೆ. ಇಡೀ ಕರ್ನಾಟಕ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ಸಿನ ಭಾಳಷ್ಟು ಶಾಸಕರು ಪ್ರತಿದಿನ ಜ್ಯೋತಿಷ್ಯ ಹೇಳ್ತಾರೆ, ಡೇಟ್ಗಳನ್ನು ಕೊಡ್ತಾರೆ, ಬದಲಾವಣೆ ಡೇಟ್ಗಳು. ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಅಂತೇಳಿ ಸಭೆಗಳಲ್ಲಿ ಸಿದ್ದರಾಮಯ್ಯನವರ ಸಭೆಯಲ್ಲೇ ಕೂಗಿಸ್ತಾರೆ. ಇಷ್ಟೆಲ್ಲ ಗೊಂದಲಗಳಾದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಅಷ್ಟು ವೀಕ್ ಆಗೋಗ್ಬಿಟ್ಟಿದೆ. ವೀಕ್ ಇರೋ ಕೇಂದ್ರದ ನಾಯಕತ್ವ, ಕಾಂಗ್ರೆಸ್ಸಿನ ನಾಯಕತ್ವದಿಂದ ರಾಜ್ಯದ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಕೈಮನೆಯಲ್ಲಿ ಅಧಿಕಾರ ಹಸ್ತಾಂತರದ ಸಮರ ದಿನೇ ದಿನೇ ತೀವ್ರ ಸ್ವರೂಪಕ್ಕೆ ತಿರುಗುತ್ತಿದೆ. ನಾಳೆ ದೆಹಲಿಗೆ ತೆರಳೋ ಡಿಕೆ ಅವರೇ ಹೇಳಿದಂತೆ ಅದೇನು ದುಃಖ, ಕಷ್ಟ, ನೋವುಗಳನ್ನ ವರಿಷ್ಠರ ಮುಂದೆ ಹೇಳ್ತಾರೆ, ಕಾದು ನೋಡಬೇಕಿದೆ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಪ್ರಸನ್ನ ಗಾಂವ್ಕರ್, ಹರೀಶ್ ಈರಣ್ಣ ಜೊತೆ ಪ್ರಮೋದ್, TV9 ಬೆಂಗಳೂರು.